ಹಲೋ ಸ್ನೇಹಿತರೆ, ನಮಸ್ಕಾರ. ಇನ್ವೆಸ್ಟರ್ ಇನ್ ಕನ್ನಡ ಚಾನಲ್ಗೆ ಸ್ವಾಗತ. ಗೋಲ್ಡ್ ಅಂಡ್ ಸಿಲ್ವರ್ ಅಲ್ಲಿ ಒಳ್ಳೆ ರಿಟರ್ನ್ ಸಿಗ್ತಿದೆ ಅಂತ ಇನ್ವೆಸ್ಟ್ ಮಾಡಿದ್ದೆ. ಆದರೆ ನಾನು ಇನ್ವೆಸ್ಟ್ ಮಾಡಿದ ಮೇಲೆ ಗೋಲ್ಡ್ ಅಂಡ್ ಸಿಲ್ವರ್ ಪ್ರೈಸ್ ಡೌನ್ ಆಗ್ತಿದೆ. ಆಲ್ರೆಡಿ ಲಾಸ್ ನಲ್ಲಿ ಇದ್ದೀನಿ. ಏನ್ ಮಾಡೋದು ಅಂತ ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಕೇಳಿದ್ದಾರೆ. ಲಾಸ್ಟ್ 15-20 ದಿನದ ಹಿಂದೆ ಗೋಲ್ಡ್ ಅಂಡ್ ಸಿಲ್ವರ್ ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ ಹೆಚ್ಚಿನವರ ಪ್ರೆಸೆಂಟ್ ಕಂಡೀಷನ್ ಹೀಗೆ ಇದೆ. ಕೆಲವರಿಗೆ ಇನ್ವೆಸ್ಟ್ಮೆಂಟ್ಗೆ ಯಾವುದೇ ರಿಟರ್ನ್ ಸಿಕ್ಕಿಲ್ಲ, ಆದರೆ ಇನ್ನು ಕೆಲವರು ಇನ್ವೆಸ್ಟ್ಮೆಂಟ್ ನಿಂದ ಲಾಸ್ ಮಾಡ್ಕೊಂಡಿದ್ದಾರೆ. ಇದರಿಂದ ನೀವು ತಿಳ್ಕೋಬೇಕಾಗಿರೋ ಇಂಪಾರ್ಟೆಂಟ್ ಲೆಸನ್ ಏನು ಅಂದ್ರೆ, ಸ್ಟಾಕ್ಸ್ ಆಗಲಿ, ಗೋಲ್ಡ್ ಆಗಲಿ, ಸಿಲ್ವರ್ ಆಗಲಿ ಅಥವಾ ಯಾವುದೇ ಅಸೆಟ್ಸ್ ಆಗಲಿ ಅದು ಆಲ್ ಟೈಮ್ ಹೈ ಅಂದ್ರೆ ಇಲ್ಲಿಯವರೆಗಿನ ಹೈಯೆಸ್ಟ್ ಪ್ರೈಸ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ ಅಂದ್ರೆ ಅದರಲ್ಲಿ ಇನ್ವೆಸ್ಟ್ ಮಾಡುವಾಗ ತುಂಬಾ ಕೇರ್ಫುಲ್ ಆಗಿರಬೇಕು. ಯಾಕಂದ್ರೆ ಇದಕ್ಕೆ ಒನ್ ಆಫ್ ದ ಮೇನ್ ರೀಸನ್ ಏನು ಅಂದ್ರೆ ಪ್ರಾಫಿಟ್ ಬುಕ್ಕಿಂಗ್. ನಿಮಗೆ ಗೊತ್ತಿರೋ ಹಾಗೆ ಗೋಲ್ಡ್ ಅಂಡ್ ಸಿಲ್ವರ್ ಲಾಸ್ಟ್ 1 ಇಯರ್ಗೆ ಆಲ್ಮೋಸ್ಟ್ 50 to 65% ನಷ್ಟು ರಿಟರ್ನ್ ಕೊಟ್ಟಿತ್ತು. ಆ ಟೈಮ್ನಲ್ಲಿ ಹಿಂದೆ ಯಾರೆಲ್ಲ ಗೋಲ್ಡ್ ಅಂಡ್ ಸಿಲ್ವರ್ ನಲ್ಲಿ ಇನ್ವೆಸ್ಟ್ ಮಾಡಿದ್ರು ಅವರು ತಮ್ಮ ಇನ್ವೆಸ್ಟ್ಮೆಂಟ್ ನ ಸೆಲ್ ಮಾಡಿ ಪ್ರಾಫಿಟ್ ಬುಕ್ ಮಾಡ್ಕೋತಾರೆ. ಇದರಿಂದ ಅದರ ಬೆಲೆಯಲ್ಲಿ ಶಾರ್ಟ್ ಟರ್ಮ್ ಡೌನ್ ಮೂವ್ಮೆಂಟ್ ಬಂದಿರುತ್ತೆ. ನಾವಾಗ್ಲಿ, ನೀವಾಗ್ಲಿ ಅಥವಾ ಯಾವುದೇ ಇನ್ವೆಸ್ಟರ್ ಆಗಲಿ ನಮ್ಮ ಪೋರ್ಟ್ಫೋಲಿಯೋದಲ್ಲಿರುವ ಇನ್ವೆಸ್ಟ್ಮೆಂಟ್ ಈಗ ಪ್ರಾಫಿಟ್ ನಲ್ಲಿರ್ಬೋದು ಅಥವಾ ಲಾಸ್ ನಲ್ಲಿರ್ಬೋದು. ಆದರೆ ನಾವು ಆ ಇನ್ವೆಸ್ಟ್ಮೆಂಟ್ ನ ಸೆಲ್ ಮಾಡಿ ಎಕ್ಸಿಟ್ ಆಗೋವರೆಗೂ ಅದನ್ನ ಪ್ರಾಫಿಟ್ ಅಥವಾ ಲಾಸ್ ಅಂತ ಕನ್ಸಿಡರ್ ಮಾಡೋಕೆ ಆಗೋದಿಲ್ಲ. ಹಾಗಾಗಿ ಇನ್ವೆಸ್ಟರ್ಸ್ಗಳು ತಮ್ಮ ಇನ್ವೆಸ್ಟ್ಮೆಂಟ್ ಮೇಲೆ ಇಂತಿಷ್ಟು % ರಿಟರ್ನ್ ಬಂದಾಗ ಅಥವಾ ಇಂತಿಷ್ಟು ಪ್ರೈಸ್ಗೆ ರೀಚ್ ಆದಾಗ ಸೆಲ್ ಮಾಡಿ ಪ್ರಾಫಿಟ್ ಬುಕ್ ಮಾಡಬೇಕು ಅನ್ಕೊಂಡಿರ್ತಾರೆ. ಹಾಗೆ ಅದನ್ನ ಮಾಡ್ತಾರೆ. ಗೋಲ್ಡ್ ಹಾಗೂ ಸಿಲ್ವರ್ ನಲ್ಲಿ ಕೂಡ ಇದೇ ಕತೆ ಆಗಿದ್ದು. ಹಾಗಿದ್ರೆ ಗೋಲ್ಡ್ ಅಂಡ್ ಸಿಲ್ವರ್ ನಲ್ಲಿ ಇನ್ನು ಮುಂದೆ ಇನ್ವೆಸ್ಟ್ಮೆಂಟ್ ಮಾಡಬಾರ್ದ ಅಂತ ನಿಮ್ಮಲ್ಲಿ ಹೆಚ್ಚಿನವರು ಕೇಳಬಹುದು. ಒಂದು ವಿಷಯ ನೆನಪಲ್ಲಿ ಇಟ್ಕೊಳ್ಳಿ, ಗೋಲ್ಡ್ ಅಂಡ್ ಸಿಲ್ವರ್ ವ್ಯಾಲ್ಯೂಯಬಲ್ ಅಸೆಟ್ಸ್ಗಳು. ಇದರ ಮೇಲೆ ಮಾಡುವ ಇನ್ವೆಸ್ಟ್ಮೆಂಟ್ ಒಂದಲ್ಲ ಒಂದು ದಿನ ನಿಮಗೆ ಒಳ್ಳೆ ರಿಟರ್ನ್ಸ್ ಕೊಟ್ಟೇ ಕೊಡುತ್ತೆ. ಆದರೆ ಈ ರೀತಿ ಆಲ್ ಟೈಮ್ ಹೈಯಲ್ಲಿ ಇದ್ದಾಗ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಅನ್ನೋದಾದ್ರೆ ಮೊದಲು ನೀವು 10-15% ಕರೆಕ್ಷನ್ ಅಂದ್ರೆ ಡೌನ್ ಮೂವ್ಮೆಂಟ್ಗೂ ಕೂಡ ರೆಡಿ ಇರಬೇಕಾಗತ್ತೆ. ಇದಕ್ಕಿಂತ ಜಾಸ್ತಿ ಡೌನ್ ಆದ್ರೂ ಆಗ್ಬಹುದು ಅಥವಾ ಡೌನ್ ಆಗದೇನೂ ಇರಬಹುದು ಅಥವಾ ಇಲ್ಲಿಂದ ಇನ್ನೂ 20-30% ಅಪ್ ಆದ್ರೂ ಆಗ್ಬಹುದು. ಹಾಗಾಗಿ ನೀವು ಈ ಎಲ್ಲ ಪಾಸಿಬಿಲಿಟೀಸ್ಗೆ ರೆಡಿ ಇರಬೇಕಾಗತ್ತೆ. ಹಾಗೆ ಇನ್ನೊಂದು, ಒಂದೇ ವರ್ಷದಲ್ಲಿ 50-60% ರಿಟರ್ನ್ ಕೊಟ್ಟಿದೆ ಅಂದ ಮಾತ್ರಕ್ಕೆ ಇರೋಬರೋ ಎಲ್ಲ ದುಡ್ಡನ್ನ ಗೋಲ್ಡ್ ಅಂಡ್ ಸಿಲ್ವರ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದಲ್ಲ. ನಿಮ್ಮ ಇನ್ವೆಸ್ಟ್ಮೆಂಟ್ ಡೈವರ್ಸಿಫೈ ಆಗಿರಬೇಕು. ಉದಾಹರಣೆಗೆ ಸ್ವಲ್ಪ ಸ್ಟಾಕ್ಸ್ ಅಲ್ಲಿ, ಸ್ವಲ್ಪ ಗೋಲ್ಡ್ ಅಂಡ್ ಸಿಲ್ವರ್ ಅಲ್ಲಿ, ಇನ್ನು ಸ್ವಲ್ಪ ಸೇಫರ್ ಇನ್ವೆಸ್ಟ್ಮೆಂಟ್ ಆಗಿರೋ ಡೆಟ್ ಫಂಡ್ಸ್ ಅಲ್ಲಿ, ಹೀಗೆ ಬೇರೆ ಬೇರೆ ಅಸೆಟ್ಸ್ ಅಲ್ಲಿ ಇನ್ವೆಸ್ಟ್ ಮಾಡೋದು ಬೆಸ್ಟ್ ಆಗಿರುತ್ತೆ. ಹಾಗೆ ಮತ್ತೊಂದು ಸಜೆಷನ್ ಏನು ಅಂದ್ರೆ, ನೀವು ಯಾವುದೇ ಅಸೆಟ್ಸ್ ಆಲ್ ಟೈಮ್ ಹೈ ರೇಂಜ್ ಅಲ್ಲಿ ಇರುವಾಗ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಅನ್ಸಿದ್ರೆ ಆ ಅಸೆಟ್ಸ್ ನಲ್ಲಿ 3, 5, 8, 10% ಹೀಗೆ ಸಣ್ಣ ಮಟ್ಟದ ಕರೆಕ್ಷನ್ ಬಂದಾಗ ನೀವು ಹಣವನ್ನ ಸ್ವಲ್ಪವಾಗಿ ಇನ್ವೆಸ್ಟ್ಮೆಂಟ್ ಮಾಡೋದು ಬುದ್ಧಿವಂತಿಕೆ ಆಗಿರುತ್ತೆ. ಈಗ ನಿಮಗೆ ಒಂದು ಐಡಿಯಾ ಬಂದಿದೆ ಅಂತ ಅನ್ಕೋತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.